ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, 2025ರ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಸುಮಾರು 16ನೇ ಬಜೆಟ್ ಮಂಡನೆ ಆಗಿರತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಒಂದು ಉದ್ಧಾರ ಆಗುವಂತ ಯೋಜನೆಗಳು ಜಾರಿ ಮಾಡ್ತಿದ್ದಾರೆ, ಯಾವ್ಯಾವ ಒಂದು ನಷ್ಟ ಆಗುವಂತ ಯೋಜನೆಗಳು ಜಾರಿ ಮಾಡ್ತಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಮತ್ತೆ ಈ ಒಂದು ಯೋಜನೆಗಳು ಜಾರಿ ಮಾಡ್ತಾರೆ, ಜನರಿಗೆ ಇದರಿಂದ ಏನೇನ್ ಲಾಭ ಇದೆ ಅದನ್ನ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಅದ ನಂತರ ಇವರು ಮಹಿಳಾ ಅಭ್ಯರ್ಥಿಗೆ ಏನ್ ಲಾಭ ಮಾಡ್ತಿದ್ದಾರೆ, ಪುರುಷ ಅಭ್ಯರ್ಥಿಗೆ ಏನೇನ್ ಲಾಭ ಮಾಡ್ತಿದ್ದಾರೆ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಆಗ್ಬಹುದು, ರೈತರಿಗೆ ಸಂಬಂಧಪಟ್ಟಂತೆ ಆಗ್ಬಹುದು, ಏನೇನ್ ಲಾಭ ಮಾಡ್ತಿದ್ದಾರೆ, ಮಕ್ಕಳಿಗೆ ಏನೇನ್ ಲಾಭ ಮಾಡ್ತಿದ್ದಾರೆ, ಅದ ನಂತರ ಯುವಕರಿಗೆ ಸಂಬಂಧಪಟ್ಟಂತೆ ಏನೇನ್ ಲಾಭ ಮಾಡ್ತಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಪ್ರತಿ ಒಂದು ಮಾಹಿತಿ ಇರತ್ತೆ. ವಿಡಿಯೋ ಇಂದವರೆಗೂ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಏನೇನು ಲಾಭ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಇವರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಇವರು ಮಾಡಿರುವಂತ 2023 ಮತ್ತು 24ನೇ ಸಾಲಿನಲ್ಲಿ ಸಾಲ ನೋಡಿ, ಕೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಪಡ್ತೀರಾ. 2023-24ನೇ ಸಾಲಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಮಾಡಿದಂತ ಸಾಲ ಇದು. ಆ ವರ್ಷದಲ್ಲಿ ಕೂಡ ಬಜೆಟ್ ಮಂಡನೆ ಮಾಡಿದರು, ಎಲ್ಲರೂ ಕೂಡ ಲಾಭ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಒಳ್ಳೇದು ಮಾಡಿದ್ದಾರೆ. ಆದ್ರೆ ಬಜೆಟ್ ಗಾತ್ರ ಇಲ್ಲೆಷ್ಟಿತ್ತಂದ್ರೆ 3,27,748 ಕೋಟಿ ಇದು ಬಜೆಟ್ ಗಾತ್ರ ಆಯ್ತು. 2023 ಮತ್ತು 24ನೇ ಸಾಲಿನ ಹೇಳ್ತಾ ಇರೋದು. ಎಷ್ಟು ಸಾಲ ಮಾಡಿದಾರೆ ಅದನ್ನ ತಿಳ್ಕೊಳ್ಳಿ. 85,818 ಕೋಟಿ ಇಷ್ಟು ಸಾಲ ಮಾಡಿದ್ದಾರೆ ಹೋದ ವರ್ಷ. ಈ ವರ್ಷದಲ್ಲಿ 2024 ಮತ್ತು 25ನೇ ಸಾಲಿನ ಬಜೆಟ್ ಮಂಡನೆ ಸುಮಾರು 3,71,383 ಕೋಟಿದಷ್ಟು ಈಗ ಬಜೆಟ್ ಮಂಡನೆ ಇದೆ. ಅದ ನಂತರ ಸಾಲ ಎಷ್ಟು ಮಾಡಿದ್ದಾರೆ ಅಂತ ತುಂಬಾ ಜನರಿಗೆ ಆಶ್ಚರ್ಯ ಆಗ್ಬಹುದು. 1,05,246 ಕೋಟಿ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮೇಲೆ 1,05,256 ಕೋಟಿ 46 ಕೋಟಿ 1,05,246 ಕೋಟಿದಷ್ಟು ಸಾಲ ಮಾಡಿದ್ದಾರೆ. ಇದ್ರ ಮೇಲೆನೆ ಅರ್ಥ ಮಾಡ್ಕೋಬಹುದು ನೀವು, ಇವರು ಹಣವನ್ನ ಅವರು ಕಷ್ಟಪಟ್ಟು ದುಡ್ದಂತ ಹಣ ಕೊಡ್ತಾ ಇಲ್ಲ, ಈ ಕರ್ನಾಟಕ ಮೇಲೆ ಸಾಲ ಮಾಡಿ ಕರ್ನಾಟಕ ಜನರಿಗೆ ಟ್ಯಾಕ್ಸ್ ಕಟ್ಟುವಂತ ಮಾಡಿ ಕರ್ನಾಟಕ ಜನರಿಗೆ ಮೋಸವಂತ ಮಾಡಿ ಈ ರೀತಿಯಾಗಿ ಕರ್ನಾಟಕ ಜನರಿಂದಾನೇ ಲೂಟಿ ಮಾಡ್ತಿದ್ದಾರೆ. ಅವರು ಎಷ್ಟು ಕೋಟಿಗಟ್ಟಲೆ ಸಾಲ ಮಾಡಿದ್ದಾರೆ ನೀವೇ ವಿಚಾರ ಮಾಡಿ. 1,00,000 ಕೋಟಿ, ಒಂದಲ್ಲ ಎರಡಲ್ಲ, 1,000 ಅಲ್ಲ, 2,000 ಅಲ್ಲ, 1,00,000 ಕೋಟಿಗಟ್ಟು ಸಾಲ ಮಾಡಿದ್ದಾರೆ 2024 ಮತ್ತು 25ನೇ ಸಾಲಿನಲ್ಲಿ. ಅದೇ ರೀತಿಯಾಗಿ ಇದರಿಂದ ಏನೇನು ಪ್ರಯೋಜನ ಕೊಡ್ತಾರೆ, ರೈತರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಗುಡ್ ನ್ಯೂಸ್ ಕೊಡ್ತಾರೆ. ಅದ ನಂತರ ಈ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಮಾಡ್ತಿದ್ದಾರೆ, ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಂತೆ ಹಣ ರಿಲೀಸ್ ಮಾಡ್ತಿದ್ದಾರೆ. ಅದ ನಂತರ ಈ ಒಂದು ಶಾಲಾ ಕಾಲೇಜಿಗೆ ಏನ್ ಇರ್ತಾರಲ್ಲ ಆ ರೊಕ್ಕ ಕೂಡ ಈಗ ಹಣವನ್ನ ಬಳಸ್ಕೊಂಡಿದ್ದಾರೆ. ಅದ ನಂತರ SC ST ಕಾಸ್ಟ್ದವ್ರಿಗೆ ಏನೇನು ಪ್ರಯೋಜನ ಸಿಗ್ಬೇಕಿತ್ತಲ್ಲ ಆ ಎಲ್ಲ ಹಣವನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಅದ ನಂತರ ಈಗೇನು ಪರಿಶಿಷ್ಟ ಜಾತಿ ಅಥವಾ ಹಿಂದುಳಿದ ವರ್ಗದವರಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯಲ್ಲಿ ಹಣ ಇಟ್ಟಿದ್ದಾರಲ್ಲ ಅದನ್ನು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಅನ್ನಭಾಗ್ಯ ಯೋಜನೆಯಲ್ಲಿ, ಶಕ್ತಿ ಯೋಜನೆಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಅದ ನಂತರ ಏನು ಪ್ರತಿ ವರ್ಷ ಶಾಲಾ ಕಾಲೇಜುಗಳ ಕಟ್ಟಡ ಕಟ್ಟುವಂತ ಏನು ಬಳಸ್ತಾ ಇದಾರಲ್ಲ ಆ ಎಲ್ಲ ಹಣವನ್ನ ಈ ಎಲ್ಲಾ ಯೋಜನೆಗಳಿಗೆ ಬಳಕೊಂಡಿದ್ದಾರೆ. ಅದ ನಂತರ ಇಷ್ಟೆಲ್ಲ ಅಲ್ಲದೆ ಹೊರಗಿಂದ ಸಾಲ ಮಾಡಿದ್ದಾರೆ, ಬೇರೆ ಒಂದು ರಾಜ್ಯಗಳಿಂದ ಇವು ಸಾಲ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ, ಈ ಒಂದು ವರ್ಷದಲ್ಲಿ ಎಷ್ಟೆಷ್ಟು ಸಾಲ ಆಗ್ಬೋದಂತ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಯಾವ್ಯಾವ ಒಂದು ಸಿಎಂ ದವರು ಎಷ್ಟು ಸಾಲ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಎಷ್ಟು ಸಾಲ ಮಾಡಿದ್ದಾರೆ ಅದನ್ನ ಮೊದಲಿಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯವರು ಈ ಅಖಿಲ ಕರ್ನಾಟಕ ರಾಜ್ಯದ ಮೇಲೆ ಎಷ್ಟು ಸಾಲ ಇದೆ ಅಂದ್ರೆ 3,75,000 3,75,000ದಷ್ಟು ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾರೆ. 1,000 ಅಲ್ಲ, 2,000 ಅಲ್ಲ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 3,75,000 ಒಂದು ಇಷ್ಟು ಅಂದ್ರೆ ಮುಗಿದೋಯ್ತು ಬಿಡಿ. ನೋಡಿ ಸಾಂದ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ತಿಳಿಸಿ. ಈಗ ಬಜೆಟ್ ಮಂಡನೆಯಲ್ಲಿ ಕೂಡ ಮಾಡೋದು ಅವ್ರ ಸ್ವಂತ ದುಡ್ಡಿಂದಲ್ಲ, ಬೇರೆಯವ್ರ ಹತ್ರ ಸಾಲ ತಗೋದು, ಅದನ್ನೇ ಬಜೆಟ್ ಮಂಡನೆ ಮಾಡೋದು, ಈ ರೀತಿಯಾಗಿ ಮಾಡ್ತಿದ್ದಾರೆ. ಅದನ್ನೇ ಘೋಷಣೆ ಮಾಡ್ತಾರೆ, ರೈತರಿಗೆ ಆಗ್ಬಹುದು, ಪುರುಷರೇ ಆಗ್ಬಹುದು. ಈಗ ಘೋಷಣೆ ಮಾಡ್ದಾಕರೆ ಏನೇನು ಕೊಡ್ತಾರೆ ಅದನ್ನ ಸ್ಟಡಿ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಕೆಲವು ಜನ ಬೈಬಹುದು, ಕೆಲವು ಜನ ಹೊಗಳಬಹುದು, ಕೆಲವು ಜನ ಹೊಟ್ಟಿಗಿಜ್ ಪಡ್ಬಹುದು, ಕೆಲವು ಜನ ನನಗೆ ಬೈಬಹುದು, ಯಾಕೆ ಈ ರೀತಿ ಹೇಳಿದಾರೆ ಅಂತೇಳಿ. ಸತ್ಯವನ್ನ ಹೇಳಿದ್ದೇನೆ, ಅದಕ್ಕೆ ತುಂಬಾ ಜನ ಬೈತಾರ. ನಿಮ್ಮ ಅನಿಸಿಕೆ ಕಮೆಂಟ್ ನ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ. ಎಷ್ಟು ಸಾಲ ಮಾಡಿದ್ದಾರೆ ಅದು ಅರ್ಥ ಆಗಿದೆ ಅಂತ ಅನ್ಕೋತೀವಿ, ಮತ್ತೆ ಯಾರಿಗೆ ಏನೇನು ಕೊಡ್ತಾರೆ ಅದು ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀವಿ.